ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವ್ಲಾಗಲ್ಲಿ ನಾವು ಗಾಳಿಪಟಕ್ಕೆ ಯಾವ ರೀತಿ ಸೂತ್ರನ ಕಟ್ತೀವಿ, ಹಾಗೆ ಯಾವ ರೀತಿನ ನಾವು ಆಕಾಶದಲ್ಲಿ ಹಾರಿಸ್ತೀವಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ಅಂದರೆ ನೋಡಿ ತುಂಬ ಮಳೆ ಬರ್ತಿದೆ. ವರ್ಷವೂ ಹೀಗೇ. ಈ ಗಾಳಿಪಟ ಹಬ್ಬದಲ್ಲಿ ಮಾತ್ರ ತುಂಬ ಮಳೆ ಬರುತ್ತೆ. ಹಿಂಗಪ್ಪ ಹಾರಿಸೋದು ಅಂತೆಲ್ಲ ಅನಿಸ್ತಿರುತ್ತೆ. ಆದರೆ ಒಂದು 3-4 ಗಂಟೆ ಗಂಟ ಉಯ್ಯುತ್ತೆ ಅಷ್ಟೇ. ಆದರೆ ಇವತ್ತು ನೋಡಬೇಕು, ತುಂಬ ಮಳೆ ಬರ್ತಿದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಪಟಾನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಸೂತ್ರನ ಯಾವ ರೀತಿ ಕಟ್ತೀವಿ ನಾವು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ. ಪ್ರತಿ ವರ್ಷವೂ ಇದೇ ಥರ ಮಳೆ ಬರುತ್ತೆ, ಆದರೂ ಹೋಗಿ ನಾವು ಗಾಳಿಪಟನ ನಾವು ಹಾರಿಸ್ತೀವಿ. ಈ ವರ್ಷವೂ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನಾವು ಈಗ ದಾರನೆಲ್ಲ ಸುತ್ತಿಟ್ಕೋತಾ ಇದ್ದೀವಿ. ಅಲ್ಲಿ ದಾರ ಬೇಕಲ್ವ ಹಾರಿಸೋದಕ್ಕೆ, ಅದಕ್ಕೆ ಈ ರೀತಿ ದಾರನೆಲ್ಲ ಸುತ್ತಕೊಂಡು ರೆಡಿ ಮಾಡ್ಕೊಬಿಡ್ತೀವಿ. ನೆಕ್ಸ್ಟ್ ಇವಾಗ ಇದಕ್ಕೆ ಯಾವ ರೀತಿ ಸೂತ್ರನ ಕಟ್ತಾರೆ ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಮೇಯ್ನು ನಾವು ಸೂತ್ರನ ನಾವು ಕರೆಕ್ಟಾಗಿ ನಾವು ಕಟ್ಟಲಿಲ್ಲ ಅಂದರೆ ಗಾಳಿಪಟ ಅಂತೂ ಹಾರೋದೇ ಇಲ್ಲ, ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ನಾವು ಫಸ್ಟು ಸೂತ್ರನ ಕರೆಕ್ಟಾಗಿ ನಾವು ಕಟ್ಕೋಬೇಕಾಗುತ್ತೆ. ಇಲ್ಲಿ ಗಂಧದ ಕಡ್ಡಿಯಿಂದ ಅದರಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊತಿದ್ದಾರೆ. ದಾರನ ಅದರೊಳಗಡೆ ಹಾಕಿ ಕಟ್ಕೊಬಿಡೋದಕ್ಕೆ ಈ ರೀತಿ ಮಾಡ್ಕೋತಾರೆ. ಮೊದಲು ನಾವಿಲ್ಲಿ ಗಾಳಿಪಟಕ್ಕೆ ಸೂತ್ರನ ಕರೆಕ್ಟಾಗಿ ಕಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಾಳಿಪಟ ಹಾರೋದು ತುಂಬ ಕಷ್ಟ. ಹಾಗಾಗಿ ನಾವು ಸೂತ್ರನ ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಗಾಳಿಪಟ ಅಂತೂ ಹಾರೋದೇ ಇಲ್ಲ. ಹಾಗಾಗಿ ನಾವಿಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅಳತೆ ಮಾಡಿ ನಾವು ಕಟ್ಕೊಬಿಡ್ಬೇಕು ಫಸ್ಟೇ. ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಗಾಳಿಪಟನ ರೆಡಿ ಮಾಡ್ತಾರೆ. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ ನೋಡೋದಕ್ಕಂತೂ. ಇದು ಕರೆಕ್ಟಾಗಿ ಸೂತ್ರನೆಲ್ಲ ಕಟ್ಕೊಂಡು ಹಾರಿಸೋದ್ರಿಂದ ಪ್ರತಿ ವರ್ಷವೂ ನಮ್ಮದೇ ಟಾಪಲ್ಲಿರುತ್ತೆ. ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಗಾಳಿಪಟ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಬನ್ನಿ, ಚಿಕ್ಕದಾಗಿರೋ ಒಂದು ನಮ್ಮ ತಂದೆ ನನಗೆ ಹೇಳಿರುವಂಥ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಗಾಳಿಪಟ ಹಬ್ಬದ ಮಹತ್ವ ಏನು ಅಂದರೆ, ಗಾಳಿಪಟ ಮನುಷ್ಯನ ಪ್ರತಿರೂಪ ಅಂತೆ. ಅಂದರೆ ದೇವರು ನಮಗೆ ಸೂತ್ರಧಾರ, ಭಗವಂತ ಹೆಂಗೆ ಆಡಿಸ್ತಾನೋ ಹಾಗೆ ನಾವು ಆಡಬೇಕಾಗುತ್ತೆ ಅಲ್ವಾ. ಹಾಗೆ ಗಾಳಿಪಟ ನಾವು ಯಾವ ರೀತಿ ನಾವು ಗಾಳಿಪಟನ ಆಡಿಸ್ತೀನಿ ಅದೇ ಥರ ಗಾಳಿಪಟ ಹಾರುತ್ತೆ. ಹಾಗಾಗಿ ಗಾಳಿಪಟ ಮನುಷ್ಯನ ಸ್ವರೂಪ ಅಂತ ಹಿರೀಕರು, ಆಗಿನ ಕಾಲದ ಹಿರಿಯರು ಅವರ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ರಂತೆ. ಈ ರೀತಿ ಅಂದರೆ ಉದಾಹರಣೆ ಕೊಡ್ತಿದ್ರಂತೆ. ಈ ರೀತಿ ನಮಗೆ ಅದು ಏರಿಳಿತ, ಪಲ್ಟಿ ಹೊಡೆಯೋದು, ಆಮೇಲೆ ತುಂಬ ಗಾಳಿ ಬಂದಾಗ ಮೇಲೋಗ್ಬಿಡುತ್ತೆ, ಹಾಗೆ ಗಾಳಿ ಇಲ್ಲಾಂದರೆ ಕಮ್ಮಿ ಕೆಳಗಡೆ ಬಂದುಬಿಡುತ್ತೆ. ಹೀಗಾಗಿ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ಒಂಥರ ನಮ್ಮದು ಏರಿಳಿತ, ಕಷ್ಟ ಸುಖ ಏನೇ ಇದ್ರೂ ಸಮನಾಗಿ, ಅಂದರೆ ಒಂದು ಹೆಚ್ಚು ಒಂದು ಕಮ್ಮಿ, ಒಂದೊಂದು ಸಲ ನಾವು ಖುಷಿಯಾಗಿರ್ತೀವಿ, ಒಂದೊಂದು ಸಲ ನಾವು ದುಃಖದಲ್ಲಿರ್ತೀವಿ. ಹಾಗಾಗಿ ಪಟದ ಹಬ್ಬದ ಒಂದು ಉದಾಹರಣೆನ ಹಿರಿಯರು, ಆಗಿನ ಕಾಲದ ಹಿರಿಯರು ಅವರ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ರಂತೆ. ಹಾಗೆ ನಮ್ಮ ತಂದೆನೇ ಹೇಳ್ತಿದ್ರು, ಮನುಷ್ಯ ಯಾವತ್ತೂ ಶಾಶ್ವತ ಅಲ್ಲ, ಸೂತ್ರ ಕಿತ್ತೋಗ್ಬಿಟ್ರೆ ತೀರೋಯ್ತು ನಮ್ಮ ಕತೆ ಅಂತ. ಹಾಗೆ ಸೂತ್ರ ನಾವು ಯಾವ ರೀತಿ ನಾವು ಕಟ್ಟಿ ನಾವು ಆಡಿಸ್ತೀವಿ, ಆ ರೀತಿ ಗಾಳಿಪಟ ಸುಂದರವಾಗಿ ಮೇಲ್ಗಡೆ ಹಾರ್ತಾ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಭಗವಂತ ಯಾವ ರೀತಿ ಆಡಿಸ್ತಾನೆ ಆ ರೀತಿ ನಾವು ಆಡಬೇಕಾಗುತ್ತೆ. ಇದೊಂದು ಉದಾಹರಣೆಗೋಸ್ಕರ ಹಿರಿಯರು ಆವಾಗ ಅವ್ರ ಮಕ್ಕಳಿಗೆ ಈ ರೀತಿ ಹೇಳ್ಕೊಡ್ತಾ ಇದ್ರಂತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಹೊಸ ಗಂಡು ಹೆಣ್ಣು ಇರ್ತಾರೆ ಅಲ್ವಾ, ನವ ಜೋಡಿಗಳು, ಅಂಥವರು ಈಗ ಹಳಿಮಯ ಮಾವನ ಮನೆಗೆ ಬರೋಕ್ಕಾಗಲ್ಲ. ಹಾಗಾಗಿ ಅವರು ಈ ಕಡೆಯಿಂದ ಹುಡುಗಿ ಮನೆ ಕಡೆ, ಆ ಕಡೆಯಿಂದ ಹುಡುಗನ ಮನೆ ಕಡೆ ಏನಾದರೂ ಒಂದು ಬುತ್ತಿ ಕಟ್ಕೊಂಡು ತಿಂಡಿ ತಿನಿಸುಗಳನ್ನ ಎತ್ಕೊಂಡು ಈ ಮರಡಿಗುಡ್ಡ ಬೆಟ್ಟದಲ್ಲಿ ಹೋಗಿ ಈ ನವ ಜೋಡಿಗಳಿರ್ತಾರಲ್ಲ ಅವರು ಗಾಳಿಪಟನ ಹಾರಿಸ್ಕೊಂಡು ಖುಷಿಯಾಗಿ ತಿಂಡಿಗಳನ್ನೆಲ್ಲ ತಿಂದ್ಕೊಂಡು ಅಲ್ಲಿ ಆಚರಣೆ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಬರ್ತಾರಂತೆ. ಹಾಗಾಗಿ ಈ ಒಂದು ಗಾಳಿಪಟ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಮೊದಲೆಲ್ಲ ಈ ಗಾಳಿಪಟ ಹಬ್ಬನ ಮರಡಿಗುಡ್ಡ ಬೆಟ್ಟದ ಮೇಲೆ ಹೋಗಿ ಆಚರಣೆ ಮಾಡ್ತಿದ್ರಂತೆ. ಎಲ್ಲರೂ ಖುಷಿಯಾಗಿ ಹೋಗಿ ಗಾಳಿಪಟನೆಲ್ಲ ಹಾರಿಸ್ಕೊಂಡು ತಿಂಡಿನೆಲ್ಲ ತಿಂದ್ಕೊಂಡು ಬರ್ತಿದ್ರಂತೆ. ಈಗ MGSV ಕಾಲೇಜ್ ಇದೆ, ಅಲ್ಲಿ ಈ ಒಂದು ಪಟ ಹಬ್ಬನ ಆಚರಣೆ ಮಾಡ್ತಾರೆ. ಯಾಕೆಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಬಂದು ಖುಷಿಯಾಗಿ ಈಗೇನೇ ಕಷ್ಟ ಸುಖ ಏನೇ ಇದ್ರೂ ಎಲ್ಲ ಮರೆತು ಒಂದು ಎಂಜಾಯ್ಗೋಸ್ಕರನಾದರೂ ಬಂದು ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಪಟ ರೆಡಿ ಆಯಿತು, ನೋಡಿದ್ರಿ ಅಲ್ವಾ ಯಾವ ರೀತಿ ಸೂತ್ರ ಕಟ್ಟಿದ್ರು ಅಂತ. ನೆಕ್ಸ್ಟು ಬಾಲಂಗೋಚನು ಕಟ್ಟಿ ಅಲ್ಲಿ ಹಾರಿಸ್ತಾರೆ. ಯಾವ ರೀತಿ ಹಾರಿಸ್ತಾರೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ನಾವು ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗಿ ಯಾವ ರೀತಿ ನಾವು
ಪಟಾನ ಹಾರಿಸಿದ್ವಿ ಅಂತ ನೀವು ನೋಡೋರಂತೆ. ಇದೇ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ನಮಗೆ ಗೊತ್ತಿರೋವಂಥ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ, ಗಾಳಿಪಟ ಹಬ್ಬದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಕೊಡಿ, ನಾವು ತಿಳ್ಕೊತೀವಿ. ಇವಾಗ ಬಂದು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಗಾಳಿಪಟನ ಹಾರಿಸ್ಲಿಕ್ಕೆ. ಆದರೆ ಜನಗಳೇ ಬಂದಿರಲಿಲ್ಲ, ಜನ ತುಂಬ ಕಮ್ಮಿ ಇದ್ದರು. ಯಾಕಪ್ಪ ಅಂದರೆ ತುಂಬ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಪ್ರತಿ ವರ್ಷವೂ ಹೀಗೇ ಮಳೆ ಬರ್ತಿರುತ್ತೆ. ಆದರೆ ನಾವು ಗಾಳಿಪಟ ಹಾರಿಸೋದಂತೂ ತಪ್ಪಿಸೋದಿಲ್ಲ. ಪ್ರತಿ ವರ್ಷವೂ ಮಳೆ ಬಂದರೂ ಸರಿ, ಏನಾದರೂ ಸರಿ, ನಾವು ಬಂದು ಗಾಳಿಪಟನ ಹಾರಿಸ್ತೀವಿ. ಹಾಗಾಗಿ ಗಾಳಿಪಟನ ಒಂದು 15-20 ವರ್ಷದಿಂದ ನಮ್ಮ ಮನೆಯವರು ಆಚರಿಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷವೂ ಮಿಸ್ ಮಾಡ್ದೇ ಗಾಳಿಪಟನ ರೆಡಿ ಮಾಡಿ ಈ ರೀತಿಯಾಗಿ ತಂದು ಮಿಸ್ ಮಾಡದೆ ಪ್ರತಿ ವರ್ಷ ಕೂಡ ಈ ಪಟನ ಹಾರಿಸ್ತಾರೆ. ಮಳೆ ಬಂದರೂ ಸರಿಯೇ ಕಷ್ಟಪಟ್ಟು ಮಾಡ್ಕೊಂಡು ಬಂದು ಗಾಳಿಪಟ ಹಬ್ಬನ ಆಚರಣೆ ಮಾಡ್ತಾರೆ. ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಪಟನ ರೆಡಿ ಮಾಡ್ಕೊಂಡು ಬಂದು ಹಾರಿಸ್ತಾರೆ. ಕಟ್ ಮಾಡ್ಬಿಟ್ಟು ಮುಳುಕಾತೆ ಅಲ್ಲ.
ಜೊತೆಲೇರಿ ಸ್ವಲ್ಪ ಅದು 6 ಗಂಟೆ ಇಷ್ಟ ಗೊತ್ತೈತಲ್ಲ, ಇಷ್ಟೇ ಬಂದು ನಿಂತ್ಕೊಬ್ರು ನೋಡ್ತಿರ್ತಾರೆ ಗ್ಯಾರಂಟಿ. ಆಯ್ತಾ ಫೋಟೋ 4 ಇಯರ್ಸ್ ಬ್ಯಾಕ್ ಫೋಟೋ. ಮಹೇಶ್ ಅಣ್ಣವರು MLA ಆಗಿದ್ದಾಗ ನಮಗೆ ಫಸ್ಟು ಪ್ರೈಸ್ನ ಕೊಟ್ಟಿದ್ದರು. ನೆಕ್ಸ್ಟು ಕರೋನಾ ಸ್ಟಾರ್ಟ್ ಆದಮೇಲೆ ಕಾಂಪಿಟೇಷನ್ ಎಲ್ಲ ಸ್ಟಾಪ್ ಮಾಡಿಬಿಟ್ರು. ಕುಶಾಲ್ ಬನ್ನಿ ಮಾಡ್ಬೋದು ಸಲ ಹಿಡ್ಕೊಳ್ಳೋ ಎಲ್ಲ ಪಟ್ಟಣ ಕಲಿಸ್ತದೆ.
ಎಡ್ಲೆ ಮಳೆ ಬಿಡು ಕೊಡ್ತಾರ ಇದು ಮಳೆ ಇವರು ಅವಲಕ್ಕಿ ಪವಲಕ್ಕಿ ಅಂತ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾರೆ, ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ಅವಲಕ್ಕಿ ಪವಲಕ್ಕಿ ಅಂತ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ.
ಕಾಣಿಸ್ತಾನೆ ಇಲ್ಲ ಪಟ. ಫೈನಲ್ ಕತ್ಲಾಗ್ತಾ ಬಂತು, ಆದರೆ ಜನ ಅಂತೂ ಬರಲಿಲ್ಲ. ಯಾಕಪ್ಪ ಅಂದರೆ ಮಳೆ ಬಂದಿರೋ ಕಾರಣದಿಂದ ತುಂಬ ಜನ ಬರ್ತಾ ಇದ್ರು, ಆದರೆ ಈ ವರ್ಷ ಜನ ಕಮ್ಮಿ. ಹಾಗೆ ಪಟನೂ ಕೂಡ ಜಾಸ್ತಿ ಆರಿಸಿಲ್ಲ. ಇಷ್ಟೇ ಆರಿಸಿ ನಾವು ಮನೆಗೆ ಹೋಗ್ತಿದ್ದೀವಿ. ಫಸ್ಟ್ ಆಮೇಲೆ ನೋಡೋಣ. ಇನ್ನು ಹತ್ರ ಹೋಗಿ, ನೀವು ಆ ಕಡೆ ಹೋಗಿ. ಇದ್ಯಾಕೆ ಯಾರು ಕಿರಿಸ್ತಾನೆ ಇಲ್ಲ? ನೋಡಿದ್ರಲ್ಲ ನಮ್ಮ ಪಟ ಎಷ್ಟು ಬ್ಯೂಟಿಫುಲ್ಲಾಗಿ ಆಕಾಶದಲ್ಲಿ ಆರ್ತಿತ್ತು ಅಂತ. ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಈ ವರ್ಷ ಕೂಡ ನಮ್ಮದೇ ಟಾಪಲ್ಲಿತ್ತು, ಅದು ನಮ್ಗೆ ಇನ್ನೂ ಖುಷಿ ಆಯಿತು. ನೆಕ್ಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.